ಅಯ್ಯೋ, ನಾನು ಅವನ ಹತ್ರ ಇನ್ನೂ ಸ್ವಲ್ಪ ಮಾತಾಡೋದಿತ್ತು. ಮೇಘನ ಮ್ಯಾಟರ್ ಬಿಟ್ಟು ಮತ್ತೆ ಯಾವ ಮ್ಯಾಟರ್ ಬೇಕಾದ್ರೂ ಮಾತಾಡು, ನೋ ಅಬ್ಜೆಕ್ಷನ್. ಅಂದ್ರೆ ಹುಡುಗಿನ ನಿಶ್ಚಯ ಮಾಡಿರೋ ವಿಷಯನೇ ಹೇಳಿಲ್ವಾ ಅವನಿಗೆ? ಅಂದ್ರೆ ಅವನು ಒಪ್ಪಿಗೆನೇ ಇಲ್ದೇನೆ ತಾಂಬೂಲ ಬದಲಾಯಿಸ್ಕೊಂಡು ಬಂದಿದ್ದ ನಾವು. ಮತ್ತೆ ನಾನೆಲ್ಲ ಹೇಳಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿದೆಲ್ಲ ನೀನು. ಸುಳ್ಳು ಹೇಳ್ದೆ. ಏನ್ ಇವಾಗ? ಒಂದು ವೇಳೆ ಅವನು ಮೇಘನ್ನ ಬೇಡ ಅಂದ್ಬಿಟ್ರೆ? ಹೇಳಮ್ಮ, ಅವನು ಮೇಘನ್ನ ಬೇಡ ಅಂದ್ರೆ ಏನ್ ಮಾಡೋದು? ವಿಶ್ವನಾಥ ಅವ್ರ ಮುಂದೆ ತಲೆ ತಗ್ಸು ನಿಲ್ಲೋದಾ? ಒಂದು ಹುಡುಗಿ ಜೀವನದ ಜೊತೆ ಆಟ ಆಡ್ತಿದ್ದೀರ. ನೀವು ಮಾಡ್ತಾ ಇರೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಏನೇ ಶಾಂತಿ, ಅಮ್ಮನಿಗಂತ ಬುದ್ಧಿ ಇಲ್ಲ, ನಿನಗಾದ್ರೂ ಬುದ್ಧಿ ಇರೋದು ಬೇಡವಾ? ಬಾಯಿ ಮುಚ್ಚ, ಮಂಕು ಮುಂಡೆದೆ. ಅವಳನ್ನ ಯಾಕೆ ಬೈತೀಯ? ಹೇಳಬೇಡ ಅಂತ ನಾನೇ ಅವಳಿಗೆ ಹೇಳಿದ್ದು. ರಾಹುಲ್ ಮೇಲೆ ನನಗೆ 100% ನಂಬಿಕೆ ಇದೆ. ನನ್ನ ಮಾತನ್ನ, ನನ್ನ ಸೆಲೆಕ್ಷನ್ ಅನ್ನ ಅವನು 100% ಒಪ್ತಾನೆ. ಅಮ್ಮ, ಬಲವಂತವಾಗಿ ಒಬ್ಬರಿಂದ ಕೆಲಸ ಮಾಡಿಸ್ಬೋದು, ಸಂಸಾರ ಮಾಡಿಸೋಕ್ಕಾಗಲ್ಲ. ಎಲ್ಲದಕ್ಕೂ ನಾನು ಹೇಳ್ದಂಗೆ ಆಗ್ಬೇಕು, ನಂದೇ ನಡಿಬೇಕು ಅನ್ನೋ ಹಠ ಯಾಕೆ ನಿನಗೆ? ಇದರಿಂದನೇ ನನ್ನ ದೊಡ್ಡ ಮಗ ಮನೆ ಬಿಟ್ಟು ಹೋಗಿದ್ದು. ಚಿಕ್ಕವನ್ದಾದ್ರೂ ಸ್ವಲ್ಪ ತರಲೆ ಬುದ್ಧಿ, ನಿಮಿಷಕ್ಕೊಂಥರ ಆಡ್ತಾ ಇರ್ತಾನೆ. ಆದರೆ ದೊಡ್ಡವನು ತುಂಬ ಜವಾಬ್ದಾರಿ ಇರೋನು. ನಾನೇನಾದರೂ ಒಂದು ಕೆಲಸ ಹೇಳಿ ಇದು ನಿನ್ನಿಂದ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳೋಕೆ ಮುಂಚೆನೇ ಆ ಕೆಲಸ ಮಾಡಿ ಮುಗಿಸಿರೋನು. ಎಲ್ಲರೂ ಹೇಳೋರು, ಕಮಲಾಕರ, ನಿನ್ನ ದೊಡ್ಡ ಆಸ್ತಿ ಏನು ಗೊತ್ತಾ? ಅದು ನಿನ್ನ ದೊಡ್ಡ ಮಗ ಅಂತ. ಅಂಥವನು ಇವತ್ತು ಮನೇನು ಬೇಡ, ಯಾರು ಬೇಡ ಅಂತ ದೂರ ಇರೋದಕ್ಕೆ ಕಾರಣ ಯಾರು? ನೀನು ತಾನೇ. ಅಮ್ಮ, ಇನ್ನು ಮೇಲಾದ್ರೂ ನಿನ್ನ ಹಠನ ಬಿಟ್ಟು ಸ್ವಲ್ಪ ನಾರ್ಮಲ್ ಆಗಿರು. ಅಮ್ಮ, ನನ್ನ ಮಾತಿಂದ ನಿನಗೆ ನೋವಾಗ್ತಿದೆ. ಹೀಗೆ ಮಾತಾಡಬೇಕಾಗಿ ಬಂದಿರೋದಕ್ಕೆ ನನಗೂ ನೋವಾಗ್ತಿದೆ. ಆದರೆ ಏನು ಮಾಡೋದು? ಮಗ ದೂರ ಇದ್ದಾನಲ್ಲ ಅನ್ನೋ ಸಂಕಟ ಇದೆಯಲ್ಲ, ಅದು ಒಳಗೊಳಗೆ ನನ್ನ ಜೀವನ ತಿಂದು ಹಾಕ್ತಿದೆ. ಏಯ್, ನಿನ್ನನ್ನು ಹೆತ್ತದ್ದು, ಸಾಕಿ ದೊಡ್ಡವನನ್ನಾಗಿ ಮಾಡಿದ್ದು ಯಾರು? ನಾನು. ಯಾವಾಗ ಏನು ಮಾತಾಡಬೇಕು, ಯಾವಾಗ ಏನು ಡಿಸಿಷನ್ ತಗೊಳ್ಬೇಕು ಅನ್ನೋದು ನಂಗೆ ಗೊತ್ತಿಲ್ವಾ? ಅಮ್ಮ, ತಾಯಿ ಮಗಂದು ಕರುಳು ಬಳ್ಳಿಯ ಸಂಬಂಧ ಬೇಗ ಹೊಂದ್ಕೊಂಡು ಬಿಡ್ತಾರೆ. ಆದರೆ ಅಜ್ಜಿ ಮೊಮ್ಮಗನ ಸಂಬಂಧ ಇದೆಯಲ್ಲ, ಅದು ಹಾಗಲ್ಲ. ಭಾವನೆಗಳಿಂದಲೇ ಬೆಸೆದುಕೊಳ್ಬೇಕು, ಪ್ರೀತಿಯಿಂದಲೇ ಅರಳಬೇಕು. ಈಗ ಏನು, ನಿನ್ನ ದೊಡ್ಡ ಮಗನನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದ್ರೆ ನಿನ್ನ ಸಂಕಟ ಎಲ್ಲ ತೀರುತ್ತಾ? ಸ್ವಲ್ಪ ದಿನ ಟೈಮ್ ಕೊಡು, ಅವನನ್ನ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ತಗೊಳ್ಳಿ. ನಮಸ್ತೆ ಆಂಟಿ. ನಮಸ್ತೆ ಮಾ. ನಮಸ್ತೆ ಅಂಕಲ್. ನಮಸ್ಕಾರ. ಕಾಲೇಜಿಗೆ ಲೇಟ್ ಆಯ್ತು, ಹೊಡೋಣ. ಮೇಘ ಕಾಲೇಜಿಗೆ ಬರಲ್ಲ. ಮಯೂರಿ ವಿಷಯ ತಣ್ಣಗಾಗಲಿ, ಆಮೇಲೆ ಮೇಘ ಕಾಲೇಜಿಗೆ ಬರ್ತಾಳೆ. ಅಪ್ಪ, ಇಲ್ಲಿ ಯಾವ ವಿಷಯನೂ ತಣ್ಣಗಾಗಲ್ಲ.
ಒಬ್ಬ ಬಂಟಿ ಜೈಲ್ಗೆ ಹೋದ್ರೆ ಏನಂತೆ? ಅಂಥ ಸಾವಿರಾರು ಬಂಟಿಗಳು ನಮ್ಮ ಸುತ್ತಾನೆ ಸುತ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ನಾವು ನಮ್ಮ ಬದುಕನ್ನು ನಿಲ್ಸಕ್ಕಾಗತ್ತಾ? ಅಪ್ಪ, ನೀವು ನನ್ನನ್ನು ಕಾಲೇಜಿಗೆ ಕಳ್ಸಕ್ಕೆ ಯಾಕೆ ಹೆದರ್ಕೋತಾ ಇದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅದು ಸರಿಯಾಗೇ ಇದೆ. ಹಾಗೆ ಒಂದೇ ಒಂದು ಸಾರಿ ನನ್ನ ದೃಷ್ಟಿಯಿಂದನೂ ಯೋಚನೆ ಮಾಡಿಯಪ್ಪ. ಅವನು ಯಾರೋ ಬಂಟಿಗೆ ಹೆದರ್ಕೊಂಡು ನಾನು ಕಾಲೇಜ್ಗೆ ಹೋಗದೆ ಮನೇಲಿ ಯಾಕೆ ಬಚ್ಚಿಟ್ಕೋಬೇಕು? ಅಕಸ್ಮಾತ್ ಅವ್ನು ಜೈಲಿಂದ ತಪ್ಪಿಸ್ಕೊಂಡು ಬಂದ್ರು ನನ್ನನ್ನು ಅವ್ನು ಏನ್ ಮಾಡಕ್ಕಾಗತ್ತೆ? ಪೊಲೀಸ್ನವರು ಅವನ್ನ ಸುಮ್ಮನೆ ಬಿಡ್ತಾರಾ ಅಥವಾ ಈ ಸಮಾಜ ಸುಮ್ಮನೆ ಬಿಡುತ್ತಾ? ಅಲ್ಲ ಅಪ್ಪ, ತಪ್ಪು ಮಾಡಿರೋದು ಅವನು ತಾನೇ ಹೆದರ್ಕೋಬೇಕು. ಅಪ್ಪ, ನಾನು ನಿಮ್ಮನ್ನ ವಿರೋಧಿಸ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಮನಸ್ಸಿಗೆ ತೋಚಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಯ್ತು, ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಅಪ್ಪ. ಮೇಘ, ಆತ್ಮವಿಶ್ವಾಸ ಒಳ್ಳೇದಮ್ಮ, ಆದರೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ. ನೀನು ಎಲ್ಲಿಗೆ ಬೇಕಾದರೂ ಹೋಗು, ಆದರೆ ನಿನ್ನ ತನ ಮಾತ್ರ ಉಳಿಸ್ಕೊ. ನಿನ್ನ ಸುತ್ತಮುತ್ತಲ ವಾತಾವರಣದಲ್ಲಿ ನಿನಗೇನಾದ್ರು ಭಯ ಅಂತ ಅನ್ಸಿದ್ರೆ ಅಮ್ಮನಿಗೋ ನನಗೋ ಒಂದು ಫೋನ್ ಮಾಡು. ಸರಿ, ಹೋಗ್ಬಾ. ಮಯೂರಿ, ನೀನು ಹೇಳಿದ್ಯಲ್ಲ ಲೈಫ್ ಇಸ್ ಎ ಜರ್ನಿ ಅಂತ. ನಾನು ಹೋರಾಟಕ್ಕೆ ಇಳಿತಾ ಇದ್ದೀನಿ. ಗೆಲ್ಲೋ ಭರವಸೆಯಿಂದ. ಆಲ್ ದಿ ಬೆಸ್ಟ್ ಮೇಘ. ಥ್ಯಾಂಕ್ ಯು ಮಯೂರಿ. ಅಮ್ಮ, ನಾನಿನ್ನು ಹೊರಡ್ತೀನಿ. ಸರಿಮ್ಮ, ಜಾಗ್ರತೆಯಾಗಿ ಹೋಗ್ಬಾ. ಬಾಯ್ ಜಯಂತಣ್ಣ. ಬಾಯ್. ಛಾಯಾ ಬಾರೆ. ಸರಿಮ್ಮ. ಹಲೋ, ಹೇಳ್ಚಾರು? ಮುಂಬೈಯಿಂದ ವಾಪಸ್ ಬಂದ್ರಾ? ಓ, ಒಳ್ಳೇದಾಯ್ತು ಬಿಡು. ಅಮ್ಮನೂ ಕೊಡ್ತೀಯಾ? ಕೊಡು. ಹಲೋ ಅಕ್ಕ, ಚೆನ್ನಾಗಿದ್ದೀರಾ? ಓ ಹೌದಾ, ನಾವು ಅಷ್ಟೇ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಹಾಂ, ನಾನು ವಿಷಯ ತಿಳಿಸ್ತೀನಿ ಬಿಡು. ಇಡ್ಲಾ? ಬಾಯ್. ಅತ್ತಿಗೆ, ಕಳೆದ ವಾರ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ. ವಾರದಲ್ಲಿ ಒಂದಿನಾದ್ರೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ನೋಡಿ. ಅದಕ್ಕೆ ಅಕ್ಕ, ನಿಮ್ಗೊಂದು ಗುಡ್ ನ್ಯೂಸ್. ಏನಮ್ಮ? ಚಾರು ಮತ್ತೆ ಅವ್ರ ಮನೆಯವರು ಮುಂಬೈಯಿಂದ ವಾಪಸ್ ಬಂದಿದಾರಂತೆ. ಹೌದಾ? ಮುಂಬೈಯಿಂದ ಶಿರಡಿಗೂ ಹೋಗಿ ಬಂದ್ರಂತೆ. ಹಾಗೆ ನಿಮಗೆಲ್ಲ ಒಂದು ಮಾತು ತಿಳಿಸೋದಕ್ಕೆ ಹೇಳಿದ್ದಾರೆ. ಏನು? ಆದಷ್ಟು ಬೇಗ ಚಾರು ಮತ್ತೆ ಜಯಂತ್ ಮದುವೆನ ಮುಗಿಸ್ಬಿಡೋಣ ಅಂತ. ನನ್ನ ಮನಸ್ಸಿನ ಮಾತನ್ನೇ ಹೇಳಿದ್ದಾರೆ ಸಿಂಧು. ನನಗಂತೂ ಜಯಂತನ ಮದುವೆ ಯಾವಾಗ ಆಗುತ್ತೋ, ಚಾರು ನನ್ನ ಸೊಸೆಯಾಗಿ ಯಾವತ್ತು ಈ ಮನೆಗೆ ಬರ್ತಾಳೋ ಅಂತ ಒಂದೇ ಕನ್ವರ್ಕೆ ಆಗ್ಬಿಟ್ಟಿದೆ. ನಿನ್ನ ಕನ್ವರಿಕೆನ ನಿಜ ಮಾಡಿಬಿಡೋಣ. ಇವತ್ತು ನಿಮ್ಮ ಅಣ್ಣನ ಹತ್ರ ಮಾತಾಡ್ಬಿಡ್ತೀನಿ. ಸರಿ ಅಕ್ಕ. ಅಂದಹಾಗೆ ಮೇಘ ಇಲ್ಲಿ ಇನ್ನೂ ಕಾಲೇಜಿಂದ ಬಂದಿಲ್ವಾ ಅವಳು? ಆಗಲೇ ಬಂದಿದ್ಲು. ಏನೋ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಛಾಯನ್ ಮನೆಗೆ ಹೋಗಿದ್ದಾಳೆ. ಸರಿ, ಹೊರಡೋಣವಾ? ಮಳೆ ಬರೋ ಹಾಗಿದೆ. ಯಾವುದಕ್ಕೂ ಕೊಡೆ ತಗೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ. ಹೌದು ಹೌದು, ತಂದ್ಬಿಡೋಣ. ನಡಿ ಸಿಂಧು. ಮಯೂರಿ, ಬಾಯಿಲಿ. ನೋಡು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ರಾಧಮ್ಮ ಮನೇಲೇ ಇರ್ತಾಳೆ. ನಿಂಗೇನಾದ್ರೂ ಬೇಕು ಅಂದ್ರೆ ಅವಳನ್ನ ಕೇಳಾಯ್ತಾ? ಸರಿ ದೊಡ್ಡಮ್ಮ. ಸಿಂಧು, ಕೊಡೆ ಸಿಕ್ತಾ? ಹಾ ಅಕ್ಕ, ಸಿಕ್ತು, ಬಂದೆ. ಮೀನಾಕ್ಷಿ ಎಲ್ಲಿಯೇ? ಬಂದೆ ಅದ್ಗೆ. ಬನ್ನಿ, ಬೇಗ ಹೋಗ್ಬಿಟ್ಟು ಬರೋಣ. ಬರ್ತೀವಮ್ಮ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ನಿನ್ನ ನೆನಪಿಗೆ ಬರ್ತಿದ್ಯಾ, ಅದರಲ್ಲೂ ಈ ಇನ್ಸಿಡೆಂಟ್ ಆದ್ಮೇಲೆ ಪ್ರತಿ ಕ್ಷಣ ನೆನಪಿಗೆ ಬರ್ತಿದ್ಯಾ ಮಮ್ಮ. ಮಮ್ಮ, ನಾನು ನಿನ್ನ ನೋಡಬೇಕು, ನಿನ್ನ ಮಾತನ್ನು ಕೇಳಬೇಕು ಅಂತ ಅನ್ನಿಸ್ತಿದೆ. ಲ್ಯಾಪ್ಟಾಪ್ಗೆ ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ. ನನ್ನ ಅಮ್ಮ ನೋಡ್ಬೇಕು, ಏನ್ ಮಾಡೋದು? ಜಯಂತನ್ ಲ್ಯಾಪ್ಟಾಪ್ ಇದೆಯಲ್ಲ, ಅದರಲ್ಲೇ ನೋಡ್ತೀನಿ. ನನ್ನ ಹೆಸರಲ್ಲಿ ಒಂದು ಫೋಲ್ಡರ್ ಬೇರೆ ಮಾಡ್ಕೊಂಡಿದ್ದಾನೆ, ಯಾಕೆ? ಮಯೂರಿ, ಏನ್ ಹೇಳ್ಬಿಟ್ಟೆ ನೀನು? ಅಣ್ಣ ಎಷ್ಟು ಬ್ರಿಲಿಯಂಟ್ ಗೊತ್ತಾ? ಅವನಿಲ್ಲ ಅಂದಿದ್ದಿದ್ರೆ ನಾವು ಇಷ್ಟ ಆರಾಮಾಗಿರಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಮೇಘ, ಏನ್ ವಿಷಯ? ಏನೂ ಇಲ್ಲ ಕಣೆ. ಇವನು ಇಲ್ಲದೆ ಇದ್ದಿದ್ರೆ ಇಷ್ಟು ಆರಾಮಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಮಾತಿಗೆ ಅರ್ಥ ಏನು? ಅಂಥದ್ದು ಏನು ಮಾಡ್ದ ಇವನು? ಇದನ್ನೆಲ್ಲ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಿ ನನಗೆ ನ್ಯಾಯ ಸಿಗೋವಾಗ ಮಾಡಿದ್ದು ಜಯಂತನ. ಓ ಮೈ ಗಾಡ್, ಅವನಿಗೆ ನನ್ನ ಮೇಲೆ ಇಷ್ಟು ಗೌರವನ? ನಾನು ಅದನ್ನೆಲ್ಲ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ.
ಜಯಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯಂತ್, ಜಯಂತ್, ಹಿತ್ಲಲ್ಲೇನಾದ್ರೂ ಇದನಾ? ಹೋಗಿ ನೋಡ್ತೀನಿ. ಜಯಂತ ಟೆರೆಸ್ ಅಲ್ಲೂ ಇಲ್ಲ, ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ. ಮೋಸ್ಟ್ಲಿ ಹೊರಗೆ ಹೋಗಿರ್ಬೇಕು. ನಾನು ಇಲ್ಲೇ ಕಾಯ್ತೀನಿ. ಅಯ್ಯೋ, ಅವನಿಗೆ ಥ್ಯಾಂಕ್ಸ್ ಹೆಂಗೆ ಹೇಳೋದು? ನಾವಿಬ್ರು ಫ್ರೆಂಡ್ಸ್ ಆಗೋಣವಾ? ನಾನು ಹಂಗೆ ಹೇಳ್ತೀನಿ. ಓಕೆ, ಜಯಂತ ಇಲ್ಲಿದ್ದಾನೆ. ನಾನು ಹೇಗಪ್ಪ ಹೇಳೋದು? ಓಕೆ, ಥ್ಯಾಂಕ್ ಯು ಸೋ ಮಚ್ ಜಯಂತ್. ಚೆನ್ನಾಗಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಜಯಂತ್. ಇದು ಚೆನ್ನಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಜಯಂತ್. ಹಾಂ, ಹಿಂಗೆ ಹೇಳ್ತೀನಿ. ರಾಧಮ್ಮ, ಇನ್ನು ನೀವು ಮನೆಗೆ ಹೋಗ್ಲಿಲ್ವಾ? ಇಲ್ಲ ಜಯಂತಪ್ಪ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಯೂರಮ್ಮನವ್ರ ಮನೇಲಿ ಒಬ್ಬರೇ ಇರ್ತಾರೆ ಅಂತ ನನ್ನ ಜೊತೆಲಿ ಇರಕ್ಕೆ ಹೇಳಿದ್ರು. ಇನ್ನು ನೀವು ಬಂದ್ರಲ್ಲ, ಸರಿ ನಾನು ಹೊರಡ್ತೀನಿ. ಸರಿ, ಬೇಗ ಹೋಗಿ, ಮಳೆ ಬೇರೆ ಬರೋ ಹಾಗಿದೆ. ಸರಿ. ಜಯಂತ ಯಾಕೆ ಇನ್ನೂ ಬಂದಿಲ್ಲ? ಒಂದು ಫೋನ್ ಮಾಡಿ ನೋಡಿದ್ರೆ. ಬೇಸಿಗೆ ಬಿಸಿ ಹೆಚ್ಚಾಗಿರುವುದರಿಂದ ಹಕ್ಕಿಗಳಿಗೆ ಆಹಾರ ಮತ್ತು ನೀರನ್ನು ಇಡಲಾಗಿದೆ. ಮೇಂಟೈನ್ ಸೈಲೆನ್ಸ್. ಜಯಂತ್.